60 ರೂಪಾಯಿ. ಬ್ರಾಹ್ಮಣ ಮತದ ಮೇಲೆ ಯುದ್ಧ ಘೋಷಣೆ ಅಂತ ಅದರಲ್ಲಿದೆ. ಅವ್ರು ಮಾಡಿದ ಮಾತಿಗೆ ನಾನು ಈ ಸಂಸ್ಕೃತದ ಶ್ಲೋಕಗಳಿಗೆ ಹೇಳಿದ್ನಲ್ಲ, ಇವುಗಳನ್ನೆಲ್ಲ ಸೇರಿಸಿದ್ದೀನಿ. ಬಾಬಾ ಸಾಹೇಬ್ರ ಹೆಸರು ಹೇಳಿದ್ರೆ ಸಾಲದು. ಬಾಬಾ ಸಾಹೇಬ್ರು ಏನು ಹೋರಾಟ ಮಾಡಿದ್ರೋ ಆ ಹೋರಾಟಗಳನ್ನು ನಾವು ಮುಂದುವರಿಸ್ಬೇಕು. ಆಗ ಮಾತ್ರ ನಾವು ಬಾಬಾ ಸಾಹೇಬ್ರಿಗೆ ಗೌರವ ತೋರಿಸ್ದಂಗೆ ಆಯ್ತದೆ, ನಮ್ಮ ಸ್ವಾಭಿಮಾನವನ್ನು ನಾವು ಕಾಪಾಡ್ಕೊಂಡಂಗಾಯ್ತದೆ. ಅಲ್ಲದೇ ಇದ್ದರೆ ನೀವೆಲ್ಲ ನಾವೆಲ್ಲ ಗುಲಾಮ್ರಾಗಿ ಬರ್ತೀವಿ. ನಾಚಿಕೆ ಆಗ್ಬೇಕು ನಮಗೆ. ಎಂಥ ಅವಮಾನ ಈ ಶಬ್ದ, ಶೂದ್ರ ಅನ್ನೋ ಶಬ್ದ ಎಷ್ಟು ಅವಮಾನಕರವಾಗಿದೆ ನೋಡಿ. ಆದ್ದರಿಂದ ಬಾಬಾ ಸಾಹೇಬರು ಈ ಧರ್ಮ ನಮ್ಮದಲ್ಲ ಅಂತ ಬಿಟ್ಬಿಟ್ರು. ಕುವೆಂಪು ಅವರು ಕಾನೂರು ಹೆಗಡ್ತಿ ಅಂತ 1936ರಲ್ಲಿ ಅದ್ಭುತವಾದ ಒಂದು ಕಾದಂಬರಿ ಬರೆದರು. ಆ ಕಾದಂಬರಿಯಲ್ಲಿ ಅವರು ಹಿಂದೂ ಧರ್ಮವನ್ನು ತಿರಸ್ಕರಿಸಿ ಬುದ್ಧ ಧರ್ಮ ಕೊಟ್ಟೋದ್ರಲ್ಲಿ. ಮಹಾತ್ಮ ಫೂಲೆ ಅವರು, ನಾರಾಯಣ ಗುರುದೇವರು, ಪೆರಿಯರವರು, ಅಖಿಲ ಭಾರತ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ. ಆದರೆ ನಮ್ಮ ಜನ ಏನು ಅರ್ಥ ಮಾಡ್ಕೊಂಡಿದ್ದಾರೆ? ನನಗೆ ಭಾಳ ಸಂತೋಷ ಅಂತ ಅಂದರೆ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ಅಯೋಧ್ಯೆಯಲ್ಲಿ BJPಯ ಅಭ್ಯರ್ಥಿಯನ್ನು ಸೋಲಿಸಿ ಅಖಿಲೇಶ್ ಅವರ ಪಕ್ಷ, ಸಮಾಜವಾದಿ ಪಕ್ಷದ ಒಬ್ಬ ದಲಿತ ನಾಯಕ ಅಲ್ಲಿ ಗೆದ್ದಿದ್ದಾನೆ. ಅದು ನಮಗೆ ಹೆಮ್ಮರದು. ಇದು ಭಾಳ ದೊಡ್ಡ ಹೋರಾಟ, ಇದು ಭಾಳ ದೊಡ್ಡ ಗೆಲುವು. ಇದು ನಾವು ರಾಮನನ್ನು ನಾವು ಒಪ್ಪೋದಿಲ್ಲ. ರಾಮ ಮಂದಿರ ಏಕೆ ಬೇಡ ಅಂತ ನಾನೊಂದು ಪುಸ್ತಕ ಬರೆದಿದ್ದೀನಿ. ಈಗ ಅದು 4ನೇ ಮುದ್ರಣ ಬಂದಿದೆ. ಮಲಯಾಳಂ, ತಮಿಳು, ಇನ್ನೂ ಅನೇಕ ಭಾಷೆಗಳಿಗೆ ಅನುವಾದ ಆಗಿದೆ. ಅದನ್ನು ನೀವೆಲ್ಲ ಓದಬೇಕು. ರಾಮ ಇರೋದು ನಿಮ್ಮ ಕಾಪಾಡೋದಕ್ಕಲ್ಲ. ರಾಮ ಇರೋದು ಅವನು ಚಾತುರ್ವರ್ಣ ಕಾಪಾಡೋದಕ್ಕೆ. ಚಾತುರ್ವರ್ಣಸ್ಯ ರಕ್ಷಿತ ಅಂತ ವಾಲ್ಮೀಕಿ ರಾಮಾಯಣ ಬರ್ತದೆ. ಚಾತುರ್ವರ್ಣವನ್ನು ಕಾಪಾಡ್ತಿದ್ದ. ಅವನೇನಪ್ಪ ಮಾಡ್ದ ಅಂದರೆ, ಅವನು ಹೇಳ್ತಾನೆ, ರಾಮ ನನ್ನ ಆಸ್ತಿ ಪಾಸ್ತಿ, ನನ್ನ ದುಡ್ಡೆಲ್ಲ ಬ್ರಾಹ್ಮಣರಿಗಾಗಿ. ವಾಲ್ಮೀಕಿ ರಾಮಾಯಣದಲ್ಲಿರೋ ಮಾತು. ನೀವು ಗೊತ್ತಿಲ್ಲದೆ ರಾಮ ದೇವರು ಅಂತ ಪೂಜೆ ಮಾಡ್ತೀರಿ. ರಾಮ ನಿಮ್ಮ ತುಳಿದಾಕಿದ್ದಾರೆ. ಅವನು ಶಂಭೂಕ ಎಂಬ ಒಬ್ಬ ಶೂದ್ರನನ್ನು, ಅಂದರೆ ಅಬ್ರಾಹ್ಮಣನ, ಅವನ ತಲೆಯನ್ನು ಕತ್ತರಿಸಾಕಿದ್ದಾರೆ. ಬ್ರಾಹ್ಮಣರು ಮೇಲೆ ಚಾಡಿ ಹೇಳಿದ್ರು, ಇವನು ತಪಸ್ಸು ಮಾಡ್ತಾ ಇದ್ದಾನೆ, ಇವನು ಶೂದ್ರ, ಇವನು ಹೊಲ ಉಳ್ಬೇಕಿತ್ತು, ಚಪ್ಪಲಿ ಹೊಲಿಬೇಕಿತ್ತು, ಆ ಕೆಲಸ ಬಿಟ್ಬಿಟ್ಟು ಇಲ್ಲಿ ತಪಸ್ಸು ಕೂತವನೇ, ಇವನು ಬುದ್ಧಿ ಕಲಿಸು. ರಾಮ ಹೋಗಿ ಒಂದು ತಲೆ ಕತ್ತರಿಸ. ಅವನ್ನ ನಾವು ದೇವರು ಅಂತ ಒಪ್ಕೊಳಕ್ಕಾಗುತ್ತಾ? ನಿಮ್ಮ ಮನೆಗಳಲ್ಲಿ ರಾಮನ ಫೋಟೋ ಇದ್ದರೆ ಇವತ್ತಲೇ ತೆಗೆದುಹಾಕಿ, ಎಲ್ಲನೂ ತೆಗೆದುಹಾಕಿ. ಬೇರೆ ನಮಗೆ ನಮ್ಮ ರಕ್ಷಕ ಆಗಿರ್ತಕ್ಕಂಥವರು ಈ ದೇಶದ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಮಹಾನುಭಾವ ಯಾರು? ಭಗವಾನ್ ಬುದ್ಧ ಗುರುಗಳು. ಆ ಭಗವಾನ್ ಬುದ್ಧ ಗುರುಗಳನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಶೋಸ್ ಹಿಮ್ ಟು ಹ್ಯಾವ್ ಬಿನ್ ದ ಗ್ರೇಟೆಸ್ಟ್ ಮ್ಯಾನ್ ಎವರ್ ಬಾರನ್. ಬುದ್ಧನಷ್ಟು ದೊಡ್ಡ ಮನುಷ್ಯನ ಪ್ರಪಂಚದಲ್ಲಿ ಹುಟ್ಟಿಲ್ಲ ಅಂತ ಮಾನವ ಇತಿಹಾಸ ತೋರಿಸ್ತಿದೆ ಅಂತ ಹೇಳಿದ್ದಾರೆ ವಿವೇಕಾನಂದರು. ಅವ್ರು ಹೇಳಿದ್ದಾರೆ, ನಾನು ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ವಿವೇಕಾನಂದರು. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಇದನ್ನು ನಾನು ಹರಡಕ್ಕೆ ಶುರು ಹಚ್ಚಿದ ಮೇಲೆ ಮೈಸೂರಿನಲ್ಲಿ ವಿವೇಕಾನಂದರ ಜಯಂತಿಯನ್ನು ಮಾಡೋದು ನಿಲ್ಲಿಸಿದ್ದಾರೆ. ನಮ್ಮ ದೇಶದಲ್ಲಿ 1200 ವರ್ಷಗಳ ಕಾಲ ಬುದ್ಧ ಧರ್ಮ ಇತ್ತು ಅಂತ ವಿವೇಕಾನಂದರು ಬರೀತಾರೆ. ಬಾಬಾ ಸಾಹೇಬ್ರು ಅದು ಹೇಳ್ತಾರೆ, ದ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ ಇಂಡಿಯಾ ಅವರು ಬುದ್ಧಿಸ್ಟ್ ಅಂತಾರೆ ವಿವೇಕಾನಂದರು. ಅದು ಬಾಬಾ ಸಾಹೇಬ್. ಆದ್ದರಿಂದ ನಮಗೆ ಯಾವ ಧರ್ಮದ ಮೇಲೂ ವಿರೋಧ ಇಲ್ಲ. ನಾವು ನಮ್ಮ ಸ್ವಾಭಿಮಾನವನ್ನು ನಾವು ಕಾಪಾಡೋದು. ನಾವು ಯಾರಿಗೂ ತಲೆ ಬಾಗಿಸೋದು. ಬರ್ಟ್ರಂಡ್ ರಸೆಲ್ ಅವರು ಒಂದು ಪುಸ್ತಕ ಬರೆದು, ವೈ ಆಮ್ ನಾಟ್ ಎ ಕ್ರಿಶ್ಚಿಯನ್ ಅಂತ. ನಾನು ಏಕೆ ಕ್ರಿಶ್ಚಿಯನ್ ಅಲ್ಲ ಅಂತ. ಅದು ಅನೇಕ ಕಾರಣಗಳನ್ನು ಕೊಡ್ತಾರೆ. ಹಾಗಾದರೆ ನೀನು ಯಾರನ್ನಪ್ಪ ಒಪ್ಪೋತಿ ಅಂದರೆ, ನಾನು ಬುದ್ಧನ ಮತ್ತು ಸಾಕ್ರಟಿಸ್ನ ಅಂತ ಅವ್ರು ಹೇಳ್ತಾರೆ. ನಾನು ಈ ಪಟ್ಟಿಯಿಂದ ಸಾಕ್ರಟಿಸ್ ತೆಗೆದಿದ್ದೀನಿ. ಯಾಕೆ ಅಂದರೆ, ವಿಲ್ಡುರಾಂಟ್ ಅವರು ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ 11 ಸಂಪುಟಗಳಲ್ಲಿ ಪ್ರಪಂಚದ ಇತಿಹಾಸವನ್ನು ಬರೆದಾರೆ. ಅದರಲ್ಲಿ 2ನೇ ಸಂಪುಟ ಲೈಫ್ ಆಫ್ ಗ್ರೀಸಿನ ಜನಜೀವನ ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ, ಬೋತ್ ಸಾಕ್ರಟೀಸ್ ಆ್ಯಂಡ್ ಪ್ಲೇಟೋ ವರ್ ಅನ್ಹ್ಯಾಪಿ ಅಬೌಟ್ ದಿ ರೈಸ್ ಆಫ್ ದಿ ಸರ್ವ್ಸ್. ಗುಲಾಮರು ಕೆಳಗಿದ್ರಲ್ಲ, ಆ ಜನ ಮೇಲಕ್ಕೆ ಬರೋದು ನೋಡಿ ಸಾಕ್ರಟೀಸ್ ಮತ್ತು ಪ್ಲೇಟೋ ಸಂತೋಷ ಪಡಲಿಲ್ವಂತೆ. ಆದ್ದರಿಂದ ಈ ಪಟ್ಟಿಯಿಂದ ನಾನು ಸಾಕ್ರಟೀಸ್ ತೆಗೆದಾಕ್ತೀನಿ. ಉಳಿಯೋರು ಯಾರೋ? ಬುದ್ಧ ಒಬ್ಬರೇ. ಅಷ್ಟೇ ಅಲ್ಲ, ಇನ್ನು ಉಳಿಯೋರು ಯಾರೋ? ನಮ್ಮ ಬಸವಣ್ಣ. ಕರ್ನಾಟಕದಲ್ಲಿ ಬಂದಂಥ ನಮ್ಮ ಎಲ್ಲ ಶರಣರು, ಅವ್ರು ಹೆಂಗಸರಾಗಲಿ ಗಂಡಸರು ಭಾಳ ದೊಡ್ಡ ಮನುಷ್ಯರು ಅವರು. ಅವ್ರಿಗೆ ಎಷ್ಟು ನಾವು ತಲೆ ಬಗೆದ್ರು ಸಾಕು. ಆದ್ದರಿಂದ ನಮ್ಮನ್ನು ಕಾಪಾಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಧರ್ಮ
ಬುದ್ಧ ಧಮ್ಮ. ಅದರಷ್ಟು ಮೋಸ್ಟ್ ಸೈಂಟಿಫಿಕ್ ರಿಲಿಜಿಯನ್ ಅಂತಾರೆ ಐನ್ಸ್ಟೀನು. ಅವರು 21ನೇ ಶತಮಾನದ ಅತ್ಯಂತ ದೊಡ್ಡ ವಿಜ್ಞಾನಿ. ಅವರು ನೋಬೆಲ್ ಪ್ರೈಸ್ ಪಡೆದಂಥವ್ರು. ಅವ್ರು ಹೇಳ್ತಾರೆ ಬುದ್ಧಿಸಮ್ ಇಸ್ ದ ಮೋಸ್ಟ್